ಸಾಯಿರಾಮ್ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾವು ಶಿರ್ಡಿ ಸಾಯಿ ಬಾಬಾ ಅವರ ಜನ್ಮ ರಹಸ್ಯದ ಬಗ್ಗೆ ತಿಳಿದುಕೊಳ್ಳೋಣ. ವೀಕ್ಷಕರೇ, ಬಹಳಷ್ಟು ಜನಕ್ಕೆ ಸಾಯಿ ಬಾಬಾ ಯಾರು, ಅವರ ಜನ್ಮ ಹೇಗಾಯಿತು, ಅವರ ಮನೆತನ ಯಾವುದು, ಇನ್ನು ಹಲವಾರು ಸಾಯಿ ಬಾಬಾರವರ ವಿಚಾರವನ್ನು ತಿಳಿಯುವಂತಹ ಕುತೂಹಲ ಬಹಳಷ್ಟು ಭಕ್ತರಿಗೆ ಹಾಗೆ ಬಹಳಷ್ಟು ಜನರಿಗೆ ಇದೆ. ಸೊ ನೀವೇನಾದ್ರೂ ಶಿರಡಿ ಸಾಯಿ ಬಾಬಾ ಅವರ ಬಗ್ಗೆ ಇನ್ನಷ್ಟು ತಿಳ್ಕೋಬೇಕು, ಇನ್ನಷ್ಟು ಅವರ ನಿಗೂಢ ರಹಸ್ಯಗಳನ್ನ ತಿಳ್ಕೋಬೇಕು ಅನ್ನೋದಾದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗಾದ್ರೆ ಬನ್ನಿ ಇವತ್ತಿನ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಶಿರಡಿ ಸಾಯಿ ಬಾಬಾ ಅವರ ಬಾಲ್ಯ ಮತ್ತು ಜನನ ರಹಸ್ಯ ಹೇಗಿತ್ತು ಗೊತ್ತಾ? ಇತಿಹಾಸಕಾರರ ಪ್ರಕಾರ ಸಾಯಿ ಬಾಬಾ ಸುಮಾರು 1838ರಲ್ಲಿ ಮಹಾರಾಷ್ಟ್ರದ ಪಾತ್ರಿ ಗ್ರಾಮದಲ್ಲಿ ಜನಿಸಿದರು ಎಂಬ ನಂಬಿಕೆ ಇದೆ. ಒಂದಷ್ಟು ಜನ ಬಾಬಾರವರು ಮಸೀದಿಯಲ್ಲಿ ಬೆಳೆದವರು ಹಾಗೂ ಮುಸ್ಲಿಂ ಕುಟುಂಬದಲ್ಲಿ ಹುಟ್ಟಿದವರು ಎಂದು ಹೇಳುತ್ತಾರೆ. ಇನ್ನಷ್ಟು ಜನರು ಅವರು ಹಿಂದೂ ಕುಟುಂಬದ ಮಗ ಎಂದು ಹೇಳುತ್ತಾರೆ. ಹಾಗಾದ್ರೆ ಸಾಯಿ ಬಾಬಾ ಅವರು ಯಾವ ಕುಟುಂಬದಲ್ಲಿ ಜನಿಸಿದ್ದಾರೆ? ಸಾಯಿ ಬಾಬಾ ಸ್ವತಃ ತಮ್ಮ ಜನ್ಮ ರಹಸ್ಯವನ್ನು ಏಕೆ ಯಾರಿಗೂ ತಿಳಿಸಲಿಲ್ಲ ಎಂಬ ವಿಚಾರವನ್ನ ನೋಡೋಣ. ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಸಾಯಿ ಬಾಬಾ ಅವರು ಸುಮಾರು 16 ವರ್ಷದ ಹುಡುಗನಿದ್ದಾಗ ಶಿರಡಿಗೆ ಬಂದರು. ಆಗ ಅವರು ಮರದ ಕೆಳಗೆ ಧ್ಯಾನದಲ್ಲಿ ತೊಡಗಿಸಿಕೊಂಡಿದ್ದರು. ಊರಿನ ಜನರು ಅವರಲ್ಲಿ ಒಂದು ಅಸಾಮಾನ್ಯ ಶಕ್ತಿಯನ್ನು ಕಂಡರು. ಅವರ ಧರ್ಮ ಮನೆತನ ಯಾವುದು ಎಂಬುದನ್ನು ಕೇಳಿದಾಗ ಬಾಬಾ ಹೇಳಿದ್ದು, ನನಗೆ ಯಾವ ಧರ್ಮವಿಲ್ಲ, ಯಾವ ಜಾತಿಯೂ ಇಲ್ಲ, ಎಲ್ಲರಲ್ಲಿಯೂ ಒಬ್ಬನೇ ಇರುವನು, ಅವನೇ ನಮ್ಮೆಲ್ಲರ ಮೆಚ್ಚಿನ ಭಗವಂತ ಎಂಬ ಅದ್ಭುತವಾದ ಮಾತುಗಳನ್ನ ಶಿರಡಿರವರು ಅಸಾಮಾನ್ಯ ಜನರಿಗೆ ಹೇಳಿದ್ದಾರಂತೆ. ಕೆಲವೊಮ್ಮೆ ಬಾಬಾರವರು ಅಲ್ಲ ಎಂಬ ಪದವನ್ನು ಬಹಳಷ್ಟು ಬಾರಿ ಜಪಿಸುತ್ತಿದ್ದರಂತೆ. ಇನ್ನು ಕೆಲವೊಮ್ಮೆ ರಾಮಕೃಷ್ಣನೆಂದು ಕೂಡ ನೆನೆಯುತ್ತಿದ್ದರಂತೆ. ಇದರಿಂದ ಜನರಿಗೆ ಬಹಳಷ್ಟು ಗೊಂದಲ ಉಂಟಾಯಿತು, ಅವರು ಹಿಂದುವ ಅಥವಾ ಮುಸ್ಲಿಮರ ಎಂಬುದು. ಆದರೆ ಬಾಬಾರವರು ತೋರಿಸಿದ ಸಂದೇಶವೇನೆಂದರೆ ಧರ್ಮ ಒಂದೇ, ದಾರಿ ಮಾತ್ರ ಬೇರೆ ಬೇರೆ ಎಂಬ ಅದ್ಭುತವಾದ ಸಂದೇಶವನ್ನ ಬಾಬಾರವರು ಜನರಿಗೆ ನೀಡಿದ್ದಾರೆ. ಬಾಬಾ ಅವರ ಜನ್ಮ ರಹಸ್ಯ ಇಂದಿಗೂ ಕೂಡ ನಿಗೂಢವಾಗಿದೆ. ಅವರ ಜೀವನದಲ್ಲಿ ಮುಖ್ಯವಾದದ್ದು ಅವರು ಯಾವ ಧರ್ಮದಲ್ಲಿ ಹುಟ್ಟಿದವರು ಅನ್ನುವುದಿಲ್ಲ, ಅವರು ಕಲಿಸಿದ ಸಂದೇಶ. ಮಾನವ ಸೇವೆ ಮಾಡುವುದು ದೇವರ ಸೇವೆ ಎಂಬ ಸಂದೇಶವನ್ನು ಕೂಡ ಬಾಬಾರವರು ಜನ ಸಾಮಾನ್ಯರಿಗೆ ತಿಳಿಸಿಕೊಟ್ಟಿದ್ದಾರೆ. ಬಾಬಾರವರು ತಮ್ಮ ಜೀವನದಲ್ಲಿ ಅದ್ಭುತ ಪವಾಡಗಳನ್ನ ಮಾಡುತ್ತಾ ಲಕ್ಷಾಂತರ ಜನರಿಗೆ ಭಕ್ತಿಯನ್ನು ಬೋಧಿಸಿದ್ದಾರೆ. ಲಕ್ಷಾಂತರ ಜನರು ಬಾಬಾ ಸಾಯಿ ಬಾಬಾ ಎಂಬಂತಹ ಹೆಸರನ್ನು ಜಪಿಸುತ್ತಿರುವಂತೆ ಬಾಬಾರವರು ತಮ್ಮ ಅದ್ಭುತ ಪವಾಡಗಳನ್ನ ಮಾಡಿ ತೋರಿಸಿದ್ದಾರೆ. ಹಾಗಾದ್ರೆ ಬನ್ನಿ ಬಾಬಾರವರು ಮಾಡಿರ್ತಕ್ಕಂತಹ ಒಂದಷ್ಟು ಪವಾಡಗಳನ್ನ ತಿಳಿಯೋಣ. ಒಮ್ಮೆ ಒಬ್ಬ ಭಕ್ತ ಬಾಬಾರವರಿಗೆ ಅನ್ನವನ್ನು ತಂದು ಕೊಟ್ಟನಂತೆ. ಬಾಬಾ ಅದನ್ನು ತಿನ್ನದೆ ಹೊರಗಿನ ನಾಯಿಗೆ ಹಾಕಲು ಆ ಭಕ್ತನಿಗೆ ಹೇಳಿದರಂತೆ. ಭಕ್ತನು ಅಚ್ಚರಿಯಿಂದ ನೋಡಿದಾಗ ಬಾಬಾ ಹೇಳಿದರು, ನೀನು ಆ ನಾಯಿಗೆ ಅನ್ನ ಕೊಟ್ಟಿದ್ದು ನನಗೆ ಕೊಟ್ಟಂತೆ ಎಂಬ ಅದ್ಭುತ ಮಾತುಗಳನ್ನ ಹಾಡಿದರಂತೆ. ಆಗ ಆ ಭಕ್ತ ನಾಯಿಗೆ ಅನ್ನವನ್ನು ತೆಗೆದುಕೊಂಡು ಹಾಕಿದಾಗ ಆ ನಾಯಿಯ ರೂಪ ಬಾಬಾವಾಗಿ ಬದಲಾಯಿತಂತೆ. ಇದರಿಂದ ಬಾಬಾರವರ ದಯಾಮಯ ಹೃದಯ ಎಲ್ಲ ಜೀವಿಗಳಿಗೂ ಸಮಾನ ಎಂಬ ಸಂದೇಶ ಜನ ಸಾಮಾನ್ಯರಿಗೆ ಸಿಕ್ಕಿತು. ಇನ್ನೊಮ್ಮೆ ಇನ್ನೊಬ್ಬ ಭಕ್ತನು ವಿಷ ಬೆರೆಸಿದ ಆಹಾರವನ್ನು ಅಜ್ಞಾನದಿಂದ ಬಾಬಾರಿಗೆ ತಂದುಕೊಟ್ಟ. ಬಾಬಾ ಶಾಂತವಾಗಿ ತಿಂದಿ ಕುಳಿತರು. ಆದರೆ ಬಾಬಾರಿಗೆ ಏನೂ ಕೂಡ ಆಗಲಿಲ್ಲ. ಇದರಿಂದ ಜನರಿಗೆ ತಿಳಿಸುವ ಸಂದೇಶವೇನೆಂದರೆ ಭಕ್ತಿಯ ಶಕ್ತಿ ಮುಂದೆ ವಿಷವು ನಿರ್ಭಂಗವಾಗುತ್ತದೆ ಎಂಬ ಒಂದು ಅದ್ಭುತ ಸಂದೇಶವನ್ನು ಬಾಬಾರವರು ಭಕ್ತರಿಗೆ ಕೊಟ್ಟಿದ್ದಾರೆ. ಇನ್ನು ಒಂದು ದಿನ ಹಠಾತ್ ಮಳೆಯೇ ಸುರಿದು ಹಳ್ಳಿಯನ್ನೇ ಮುಳುಗಿಸುತ್ತಿರುವಂತಹ ಸಂದರ್ಭವಿದ್ದಾಗ ಜನರು ಮಸೀದಿಯ ಕಡೆ ಓಡಿ ಬಾಬಾರನ್ನು ಪ್ರಾರ್ಥಿಸಿಕೊಂಡು ಬಂದರಂತೆ. ಬಾಬಾ ಆಗ ಗಗನದತ್ತ ಕೈ ಎತ್ತಿ ಆಶೀರ್ವಾದ ಮಾಡಿದ ತಕ್ಷಣ ಮಳೆ ನಿಧಾನವಾಗಿ ನಿಂತಿಯೇ ಹೋಯಿತಂತೆ. ಇದು ಕೂಡ ಒಂದು ಅದ್ಭುತ ಪವಾಡವೆಂದೇ ಹೇಳಬಹುದು. ವೀಕ್ಷಕರೇ, ಬಾಬಾರವರ ಬಗ್ಗೆ ಎಷ್ಟೇ ಹೇಳಿದರೂ ಕೂಡ ಸಾಲೋದೇ ಇಲ್ಲ.
ಶಿರಡಿ ಸಾಯಿಬಾಬಾ ಅವರ ಜನ್ಮ ಇಂದಿಗೂ ಕೂಡ ಒಂದು ರಹಸ್ಯವಾಗಿಯೇ ಉಳಿದಿದೆ. ಆದರೆ ಆ ರಹಸ್ಯಕ್ಕಿಂತ ದೊಡ್ಡದಾಗಿರುವುದು ಅವರ ಅನುಗ್ರಹ ಮತ್ತು ಕರುಣೆ. ಬಾಬಾ ಹೇಳಿದಂತೆ, ನನ್ನ ನಂಬಿದವರು ಎಂದಿಗೂ ಖಾಲಿ ಹಸ್ತರಾಗಿ ಹೋಗುವುದಿಲ್ಲ. ಯಾರು ನನ್ನನ್ನು ನೆನೆಯುತ್ತಾರೋ ನಾನು ಸದಾ ಅವರ ಜೊತೆಯಲ್ಲೇ ಇರುತ್ತೇನೆ ಎಂಬ ಅದ್ಭುತ ನುಡಿಗಳನ್ನ ಬಾಬಾ ಹೇಳಿದಂತೆ ನಡೆಸಿಕೊಂಡು ಕೂಡ ಹೋಗ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹೇಳುವುದಾದರೆ, ಬಾಬಾ ಯಾವ ಧರ್ಮದಲ್ಲಿ ಹುಟ್ಟಿದರು ಅನ್ನುವುದು ಮುಖ್ಯವಲ್ಲ, ಅವರ ಸಂದೇಶವನ್ನು ಅನುಸರಿಸುವುದೇ ನಮ್ಮ ನಿಜವಾದ ಭಕ್ತಿ. ಬನ್ನಿ ಎಲ್ಲರೂ ಒಟ್ಟಾಗಿ ಹೃದಯದಿಂದ ಜಪಿಸೋಣ. ಓಂ ಸಾಯಿರಾಮ್, ಶಿರಡಿ ಸಾಯಿರಾಮ. ವೀಕ್ಷಕರೇ, ನಿಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ದಿವ್ಯ ಪವಾಡಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇವೆ. ಸಾಯಿ ಬಾಬಾ ನಿಮ್ಮೆಲ್ಲರ ಜೀವನವನ್ನು ಸಂತೋಷ, ಶಾಂತಿ, ಸಮೃದ್ಧಿಯಿಂದ ತುಂಬರಲಿ ಎಂದು ಆಶಿಸುತ್ತೇವೆ. ಧನ್ಯವಾದಗಳು.